ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ಮತ್ತೊಂದು ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಸ್ನೇಹಿತರೆ, ಇವತ್ತು ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯನ ತಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಿಮ್ಗೆಲ್ಲರಿಗೂ ಈ ಶಬ್ದ ಕೇಳಿರ್ಬೇಕು, ನಿಮ್ ಕಿವಿಗೂ ಬಿದ್ದಿರ್ಬೇಕು. ಏನು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟು ಹ್ಯೂಮನ್ ಟೆಕ್ಸ್ಟ್ ಕನ್ವರ್ಟರ್ ಅಂತ ಹೇಳಿ ಒಂದು ಹೊಸ ಪರಿಕಲ್ಪನೆ ಇವತ್ತು ನಾಳೆ ನಮಗೆ ಕೇಳಲಿಕ್ಕೆ ಸಿಗ್ಲಿಕ್ಕೆ. ಅಂದ್ರೆ AI ಸಾಧನದಿಂದ ಮಾನವ ಪಟ್ಟ ಪರಿವರ್ತಕ ಸಾಧನವನ್ನ ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದು ಕುರಿತು ಇವತ್ತ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವೆಲ್ಲರೂ ಏನ್ ಮಾಡ್ತೀರಾ ಅಂತಂದ್ರೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಏನು ಅಂತಂದ್ರೆ ಯಾವಾಗ ಕೃತಕ ಬುದ್ಧಿಮತ್ತೆ ಸಾಧನಗಳು ಬಂದಾವು ಅವಾಗ್ಲಿಂತ ನಮ್ಮ ಅನೇಕ ಕೆಲಸಗಳು ಬಹಳ ಈಸಿಯಾಗಿ ನಾವು ಮಾಡ್ತಾ ಇದ್ದೀವಿ. ಯಾವ್ಯಾವ ಕೆಲ್ಸಕ್ಕೆ ನಾವು AI ಟೂಲ್ಸ್ ಗಳನ್ನು ಬಳಸ್ಕೋತೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿ ತಮ್ಮ ಬ್ಲಾಗಿಂಗ್ಗೆ ಮ್ಯಾಟರ್ನ ಕೊಡ್ಬೇಕಾದ್ರೆ, ಅಪ್ಲೋಡ್ ಮಾಡ್ಬೇಕಾದ್ರೆ ಆ ವಿಷಯವನ್ನ ಅವನೇನ್ ಮಾಡ್ತಾನೆ, ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ, ಕೃತಕ ಬುದ್ಧಿಮತ್ತೆ ಸಾಧನದಿಂದ ಆ ಕಂಟೆಂಟ್ ಅನ್ನ ತಗೋತಾನೆ. ಆ ಕಂಟೆಂಟ್ ಅನ್ನ ಏನ್ ಮಾಡ್ತಾನೆ ಅವನು ಅಂತಂದ್ರೆ ತನ್ನ ಬ್ಲಾಗಿಂಗ್ ಅಪ್ಲೋಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತಾನೆ. ಹಾಗೇನೆ ಸೋಷಿಯಲ್ ಮೀಡಿಯಾನಲ್ಲಿ ಕೂಡ ನಾವು ಬಹಳಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ, ಟೆಕ್ಸ್ಟ್ ಗಳನ್ನ, ಮ್ಯಾಟರ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲೂ ಸಹಿತ ನಮ್ಗೆ ಕೃತಕ ಬುದ್ಧಿಮತ್ತೆ ಏನಾಗತ್ತೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಶಿಕ್ಷಣ ರಂಗದಲ್ಲಿ ಕೂಡ ಇದು ಅಗಾಧವಾದಂತ ಏನು ಅಂತಂದ್ರೆ ಉಪಯುಕ್ತಕಾರಿಯಾದಂತ ಒಂದು ಸಾಧನ ಅಂತ ಪ್ರೂವ್ ಆಗಿದೆ. ನಮ್ಮ ಶೈಕ್ಷಣಿಕ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನಾವೇನ್ ಮಾಡ್ತೀವಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ನಮ್ಮ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡ್ತೀವಿ. ಈ ಮುಂಚೆ MS ಆಫೀಸ್ ನಲ್ಲಿರುವಂತ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮುಂತಾದವುಗಳನ್ನು ಯೂಸ್ ಮಾಡಿದ್ರೆ ಅದು ಬಹಳ ಶ್ರೇಷ್ಠ. ಅಲ್ಲೇ ನಮ್ಗೆ ಸಾಕಷ್ಟು ಅಂಶಗಳು ನೀಟಾಗಿ ಮಾಡ್ಲಿಕ್ಕೆ ಏನು ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತದ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗ ಜಮಾನ ಚೇಂಜ್ ಆಗ್ಯದ. ನಾವು ಆಫೀಸ್ ನಲ್ಲಿ ಮಾಡುವಂತ ಎಲ್ಲಾ ಚಟುವಟಿಕೆಗಳನ್ನು ಈಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಂದ ನಾವು ಮಾಡ್ಕೋತಾ ಇದ್ದೀವಿ. ಆಫೀಸಿನ ಯಾವುದೇ ವರ್ಕ್ ಆಗ್ಲಿ, ಶೈಕ್ಷಣಿಕ ಯಾವುದೇ ಚಟುವಟಿಕೆಗಳನ್ನಾಗ್ಲಿ ನಾವು ಇತ್ತಿತ್ತಲಾಗಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ವಿದ್ಯಾರ್ಥಿಗಳನ್ನ ಲಿಸ್ಟ್ ತಯಾರು ಮಾಡೋದಾಗ್ಲಿ, ಟೇಬಲ್ಗಳನ್ನು ತಯಾರು ಮಾಡೋದಾಗ್ಲಿ, ದತ್ತಾಂಶಗಳನ್ನು ಹಾಕೋದಾಗ್ಲಿ, ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡೋದಾಗ್ಲಿ, ದತ್ತಾಂಶಗಳ ಫಲಿತಾಂಶಗಳನ್ನು ಕಂಡುಹಿಡಿಯೋದಾಗ್ಲಿ, ರಿಪೋರ್ಟ್ ಅನ್ನು ಪಡ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ಕೆಲಸ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಂದ ಮಾಡ್ಕೋತಾ ಇದ್ದೀವಿ. ಹಿಂಗಾಗಿ ಶಾಲಾ, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಪ್ರತಿಯೊಂದು ಕೆಲಸನೂ ಕಡಿಮೆ ಸಮಯದಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಒಬ್ಬ ಶಿಕ್ಷಕ ತನ್ನ ತರಗತಿಗೆ ಹೋಗೋದಕ್ಕಿಂತ ಮುಂಚೆ ನೋಟ್ಸ್ ಅನ್ನು ಬೇಕಾದ್ರೆ ತಯಾರು ಮಾಡ್ಬೇಕಾದ್ರೆ ಮುಂಚಿತವಾಗಿ ಒಂದು ಬುಕ್ ತಗೊಂಡು ಕೂತು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗ್ತಿತ್ತು. ಈಗ ಹಂಗಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇಂಥದೊಂದು ಟೈಟಿಲ್ ಅದ, ಈ ಟೈಟಿಲ್ ಮೇಲೆ ನಾನು ಪಾಠ ಮಾಡ್ಲಿಕ್ಕೆ ಹೋಗ್ಬೇಕಾಗದ, ನನಗೆ ನೋಟ್ಸ್ ಕೊಡು ಅಂತ ಹೇಳಿದರೆ, ಸ್ಪೆಸಿಫಿಕೇಶನ್ ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನೇ ಅದೇನ್ ಮಾಡುತ್ತೆ, ನಿಮಗೆ ನೋಟ್ಸ್ ಅನ್ನು ಕೊಡುತ್ತೆ. ಅದನ್ನ ನಾವು ತಗೊಂಡ್ಕೊಂಡು ನಾವು ಪಾಠ ಮಾಡ್ತಾ ಇದ್ದೀವಿ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಪಾಠ ಯೋಜನೆಯನ್ನು ಕೂಡ ಅದು ತಯಾರು ಮಾಡ್ಲಿಕ್ಕೆ ಕೊಡ್ತಾ ಇದೆ. ಇಂತಿಂತ ಪಾಯಿಂಟ್ ಅನ್ನ ಎಕ್ಸ್ಪ್ಲನೇಷನ್ ಮಾಡ್ರಿ, ಇಂತಿಂತ ಚಿತ್ರಗಳನ್ನ ತೋರಿಸ್ರಿ, ಇಂತಿಂತ ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನ ಹೇಳ್ರಿ ಅನ್ನೋದು ಕೂಡ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೂಲ್ ನಮಗೆ ಕೊಡ್ತಾ ಇದೆ. ಹೀಗಾಗಿ ಶಿಕ್ಷಕನಾಗ್ಲಿ, ಉಪನ್ಯಾಸಕನಾಗ್ಲಿ ಅಥವಾ ಪ್ರೊಫೆಸರ್ಗಳಾಗ್ಲಿ ಇವತ್ತ ಏನಾದ್ರೂ ಮಾಹಿತಿಯನ್ನ ಪಡ್ಕೋಬೇಕಾದ್ರೆ
ಬಹಳ ಪರದಾಡುವಂತ ಅವಶ್ಯಕತೆ ಇಲ್ಲ. ನಾವು ಮುಂಚಿತವಾಗಿ ಗೂಗಲ್ ಗೂಗಲ್ಗೆ ಹೋಗಿ ನಾವು ಇನ್ಫಾರ್ಮೇಶನ್ಗಳನ್ನ ತಗೋತಾ ಇದ್ದೀವಿ, ಅಥವಾ ಓಪೇರಾಕ್ ಹೋಗಿ ನಾವು ಇನ್ಫಾರ್ಮೇಶನ್ ಪಡ್ಕೋತಾ ಇದ್ದೀವಿ. ಆ ಇನ್ಫಾರ್ಮೇಶನ್ ಪಡ್ಕೊಂಡ್ರೆ ನಮ್ಗೆಲ್ಲ ಮಾಹಿತಿ ಸಿಕ್ತು, ಗೂಗಲ್ ನಮ್ಗೆಲ್ಲ ಮಾಹಿತಿ ಕೊಡ್ತಾ ಇದೆ ಅಂತ ಅನ್ಕೋತಾ ಇದ್ದೀವಿ. ಆದ್ರೆ ಅದೇ ಗೂಗಲ್ ನಾವು ತಯಾರು ಮಾಡಿದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೂಲ್ ಇಂದ ಇನ್ನೂ ಕ್ವಿಕ್ ಆಗಿ, ನಿಖರವಾಗಿ ನನ್ಗೆ ಬೇಕಾದಂತ ಮಾಹಿತಿಯನ್ನು ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಯಿಂದ ಪಡ್ಕೋತಾ ಇದ್ದೀವಿ. ಇನ್ನು ರಿಸರ್ಚ್ ನಲ್ಲಿ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ರಿಸರ್ಚ್ಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಅನುಕೂಲ ಮಾಡಿಕೊಟ್ಟರು. ಈ ರಿಸರ್ಚ್ಗೆ ನಾವೇನ್ ಮಾಡ್ಬೇಕಾಗ್ತಿತ್ತು ಅಂತಂದ್ರೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಯೂನಿವರ್ಸಿಟಿಗಳು ಹೋಗಿ ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿ ನಾವೇನ್ ಮಾಡ್ಬೇಕು, ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಬೇಕಾಗ್ತಿತ್ತು. ನಾವು ಸಂಶೋಧನಾ ಪ್ರಬಂಧಗಳನ್ನ ಬರಿಬೇಕಾದ್ರೆ ಈಗ ಅಂತ ಮಾಹಿತಿಗಳನ್ನ ನಾವು ಗೂಗಲ್ನಲ್ಲೋ, ಒಪೇರಾನಲ್ಲೋ ಅಥವಾ ಬೇರೆ ಯಾವ್ದಾದ್ರು ಏನು ಅಂತಂದ್ರೆ ಇಂಟರ್ನೆಟ್ ಬ್ರೌಸರ್ಗೆ ಹೋಗಿ ಮಾಹಿತಿಗಳನ್ನು ತೆಗೆದುಕೊಳ್ಳೋ ಬದಲು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧನವನ್ನ, ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಆ ಮಾಹಿತಿಗಳನ್ನ ಕ್ವಿಕ್ ಆಗಿ ನಮಗೆ ಬೇಕಾದಂತ ಮಾಹಿತಿಯನ್ನ, ಹೆಚ್ಚು ಕರಾರುವಕ್ಕಾದಂತ ಮಾಹಿತಿಗಳನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಂದ ಪಡ್ಕೋತಾ ಇದ್ದೀವಿ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ. ಈಗ ಸಂಶೋಧನೆಗೆ ಬೇಕಾದಂತ ಯಾವುದೇ ಒಂದು ಟೈಟಲ್ಗೆ ಸೈದ್ಧಾಂತಿಕ ಮಾಹಿತಿಗಳನ್ನು ಪಡ್ಕೊಳ್ಳೋದು, ರಿವ್ಯೂ ಆಫ್ ಲಿಟ್ರೇಚರ್ಗಳನ್ನು ಪಡ್ಕೊಳ್ಳೋದು, ಮತ್ತೆ ಟೂಲ್ಗಳ ಮಾಹಿತಿಗಳನ್ನು ಪಡ್ಕೊಳ್ಳೋದು, ಮತ್ತೆ ಅನಾಲಿಸಿಸ್ ಮಾಡೋದು, ಟೇಬಲ್ಸ್ ಗಳನ್ನ ಹಾಕಿ ಅನಾಲಿಸಿಸ್ ಮಾಡೋದು, ಆಮೇಲೆ ಒಂದು ರೀತಿಯ ಯಾವ್ದಾದ್ರು ಟೇಬಲ್ಗೆ ಅನಾಲಿಸಿಸ್ ಮಾಡಿ ಉಳಿದೆಲ್ಲಾ ಟೇಬಲ್ಸ್ ಗಳಿಗೂ ಅದೇ ರೀತಿಯಾದಂತ ಅನಾಲಿಸಿಸ್ ಗಳನ್ನ ಮಾಡ್ಕೊಳ್ಳಿಕ್ಕೂ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಸ್ಟಡಿ ಮಾಡಿರ್ತಾರೆ, ಸ್ಟಡಿಯ ಕನ್ಕ್ಲೂಷನ್ಸ್ ಗಳನ್ನು ಬರ್ಕೊಳ್ಳಿಕ್ಕೂ, ಆಮೇಲೆ ಏನು ಅಂತಂದ್ರೆ ಸಜೆಷನ್ ಫಾರ್ ಫರ್ದರ್ ಸ್ಟಡಿಗೆ ಅಥವಾ ಎಜುಕೇಶನ್ ಇಂಪ್ಲಿಕೇಶನ್ಸ್ಗೆ, ಈ ಎಲ್ಲಾ ಅಂಶಗಳು ನಮ್ಗೆ ಏನಾಗ್ಲಿಕ್ಕೆ ಅಂತಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರಾರುವಕ್ಕಾದಂತ ಬಹಳ ಉತ್ತಮವಾದಂತ ಮಾಹಿತಿ ನಮ್ಗೆ ಕೊಡ್ಲಿಕ್ಕೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ಬ ಸಂಶೋಧಕನಿಗೆ ಇದು ಬಹಳ ಸಹಾಯಕವಾದಂತ ಒಂದು ಸಾಫ್ಟ್ವೇರ್ ಆಗಿ ಪರಿಣಾಮಕಾರಿ ಆಗ್ತದೆ. ಇಷ್ಟು ಇದು ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಗೆ ಸಹಾಯಕ ಆಗುತ್ತೆ. ಈಗ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಟೂಲ್ ಬಗ್ಗೆ ಮಾತಾಡ್ತಾ ಇಲ್ಲ. AI ಟೂಲ್ ಇಂದ ಆಗುವಂತ ಕಾನ್ಸಿಕ್ವೆನ್ಸಸ್, ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಈಗ AI ಟೂಲ್ಸ್ ಗಳ ಬಗ್ಗೆ ಕೆಲವೊಂದು ಟೂಲ್ಸ್ ಗಳನ್ನ ನಿಮ್ಗೆ ಮುಖ್ಯವಾದಂತ ಟೂಲ್ಸ್ ಗಳನ್ನ ನಿಮ್ಮೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಚಾರ್ಟ್ GPT ಆಗಿರ್ಬೋದು, ಕೋಪೈಲಟ್ ಆಗಿರ್ಬೋದು, ಬಾರ್ಡ್ ಆಗ್ಬೋದು, ಜಸ್ಪೀರ್ ಆಗಿರ್ಬೋದು, GPT-4 ಆಗಿರ್ಬೋದು, ಕಾಪಿ AI ಆಗಿರ್ಬೋದು, ವರ್ಡ್ ಟ್ರೂನ್ ಆಗಿರ್ಬೋದು, ರೈಟನಿಕ್ ಆಗಿರ್ಬೋದು, ಪೇಪರ್ ಪಾಲ್ ಆಗಿರ್ಬೋದು, ಎಲಿಸಿಟ್ ಆಗಿರ್ಬೋದು, ಟ್ರಿಂಕಾ AI ಆಗಿರ್ಬೋದು, ಕನ್ಸಿಸ್ AI ಆಗಿರ್ಬೋದು, ಕನೆಕ್ಟೆಡ್ ಪೇಪರ್ ಆಗಿರ್ಬೋದು, ಇವೆಲ್ಲ ಬಹಳ ಏನು ಅಂತಂದ್ರೆ ಇಂಪಾರ್ಟೆಂಟ್ ಆದಂತ ಕೆಲವು AI ಟೂಲ್ಸ್. ಈ AI ಟೂಲ್ಸ್ ಗಳನ್ನ ಬಳಸ್ಕೊಂಡು ನಾನು ಈಗೇನ್ ಹೇಳಿದಂತ ಚಟುವಟಿಕೆಗಳನ್ನ ನಾವು ಮಾಡ್ಕೋತಾ ಇದ್ದೀವಿ. ಈಗ ಈ AI ಟೂಲ್ ನಿಂದ ನೀವು ಮಾಡ್ಕೊಂಡಾಗ ನಮ್ಗೆ ಏನು ತೊಂದರೆ ಆಗ್ತಾ ಇದೆ, ಅದನ್ನ ನಾವು ಹೆಂಗ್ ಸರಿಪಡಿಸ್ಕೋಬೇಕು. ಈಗ AI ನಮ್ಗೆ ಮಾಹಿತಿ ಕೊಟ್ರೆ ಅದು ಮಾಹಿತಿ ಪಕ್ಕಾ ಆಗ್ತದ, ಪರ್ಫೆಕ್ಟ್ ಆಗತ್ತ, ಆ ಮಾಹಿತಿನೇ ಅಲ್ಟಿಮೇಟ್ ಅಂತ ಅನ್ಲಿಕ್ಕೂ ಬರಲ್ಲ. ಯಾಕಂದ್ರೆ ಪ್ರತಿಯೊಂದು ಸಾಫ್ಟ್ವೇರಿಗೂ ಅದಕ್ಕೆ ಆದಂತ ವೀಕ್ನೆಸಸ್ಗಳು, ಡ್ರಾಬ್ಯಾಕ್ಸ್ಗಳು ಇರುವುದು. ಹಾಗೇನೆ ಈ ಎಲ್ಲಾ ನಾನು ಆರ್ಟಿಫಿಷಿಯಲ್ ಟೂಲ್ಸ್ ಗಳು ತೋರಿಸಿದಲ್ಲ, ಅವಕ್ಕೂ ಕೂಡ ಕೆಲವೊಂದು ಡ್ರಾಬ್ಯಾಕ್ಸ್ ಅದಾವ, ಅಥವಾ ನಾವೇನಂತೀವಿ ಡ್ರಾಬ್ಯಾಕ್ಸ್ ಅನ್ನೋದಕ್ಕಿಂತ ಅನಾನುಕೂಲತೆಗಳದ. ಆ ಅನಾನುಕೂಲತೆಗಳನ್ನು ಸರಿಪಡಿಸ್ಲಿಕ್ಕೆ, ಡ್ರಾಬ್ಯಾಕ್ ಗಳನ್ನು ಸರಿಪಡಿಸ್ಲಿಕ್ಕೆ ಎಕ್ಸ್ಪರ್ಟ್ಸ್ ಗಳು ಏನ್ ಮಾಡ್ತಾರೆ, ಮತ್ತೊಂದು ಟೂಲ್ ಅನ್ನ ಡೆವಲಪ್ ಮಾಡ್ತಾರೆ. ಆ ಟೂಲಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ
ಅಂತ ಏನ್ ಕರಿತೀವಿ ಅಂತಂದ್ರೆ ಹ್ಯೂಮನೈಸರ್ ಟೂಲ್ ಅಂತ ಹೇಳಿ ಕರಿತೀವಿ. ಹ್ಯೂಮನೈಸರ್ ಟೂಲ್ ಅಂತ ಇದು ಮತ್ತೊಂದು ಹೊಸ ಟೂಲ್ ಮಾಡ್ತಾರೆ. ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ಏನು ಫ್ಲಾಗರಿಸಮ್ ಅಂತಂದ್ರೆ ಕೃತಿ ಚೌರ್ಯನ ತೆಗಿಲಿಕ್ಕೆ ನಾವೇನ್ ಮಾಡ್ತೀವಿ, ಪ್ಯಾರಾಪೈಸರ್ ಅಂತೇಳಿ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಿದ್ವಿ. ಅಂದ್ರೆ ಫ್ಲಾಗರಿಸಮ್ ಅನ್ನು ತೆಗಿಬೇಕಂತಂದ್ರೆ ಆ ಪ್ಯಾರಾಗ್ರಾಫ್ಗಳನ್ನ ರೀಪ್ಯಾರಾಗ್ರಾಫ್ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್ ಬರ್ತಾ ಇತ್ತು. ಆ ಸಾಫ್ಟ್ವೇರ್ ರೀಪ್ಯಾರಾಗ್ರಾಫ್ ಸಾಫ್ಟ್ವೇರ್ಲಿಂತ ನಾವೇನ್ ಮಾಡ್ತೀವಿ, ಫ್ಲಾಗರಿಸಮ್ ಅಂಶಗಳನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅಥವಾ ನಿಲ್ಲಾಗಂಗ್ ಮಾಡ್ತಾ ಇದ್ದೀವಿ. ಯಾವ ರೀತಿ ನಾವು ಬರೆದಂತ ಅಂಶಕ್ಕೆ, ನಾವು ಬರೆದಂತ ಪ್ಯಾರಾಗ್ರಾಫ್ಗಳಿಗೆ, ನಾವು ಬರೆದಂತ ಗಳಲ್ಲಿರುವಂತಹ ಫ್ಲಾಗರಿಸಮ್ ತೆಗಿಲಿಕ್ಕೆ ನಾವು ಏನ್ ಮಾಡ್ತಿದ್ದೀವಿ, ಪ್ಯಾರಾಫೈಸರ್ ಅಂತೇಳಿ ಹೆಂಗ್ ಯೂಸ್ ಮಾಡ್ತಾ ಇದೀವೋ, ಅದಕ್ಕೆ ಹೆಂಗ ಒಂದು ಸಾಫ್ಟ್ವೇರ್ ಗಳನ್ನು ಯೂಸ್ ಮಾಡ್ತಾ ಇದೀವೋ, ಹಾಗೇನೆ ಈಗಲೂ ಏನಾಗಿದೆ ಅಂತಂದ್ರೆ ಅನೇಕ ವಿಶ್ವವಿದ್ಯಾಲಯಗಳು, ಅನೇಕ ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಏನ್ ಹೇಳ್ತವೆ ಅಂತಂದ್ರೆ, ನಾವು ಆರ್ಟಿಕಲ್ ಆಗ್ಲಿ ಅಥವಾ ಪ್ರಬಂಧಗಳು, ಮಹಾಪ್ರಬಂಧಗಳು ಬರೆದಾಗ ನೀವು ಎಷ್ಟರ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಹಿತಿನ ಇದ್ರಾಗ ಹಾಕಿದ್ದೀರಿ ಅಂತೇಳಿ ಚೆಕ್ ಮಾಡ್ಲಿಕ್ಕೆ. ಒಂದು ವೇಳೆ ಅವಶ್ಯಕತೆಗಿಂತ ಹೆಚ್ಚು ನಾವೇನಾದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾಟರ್ನ ಹಾಕಿದರೆ ಅದು ನಿಮ್ಮ ಸೃಜನಾತ್ಮಕತೆ ಅಲ್ಲ, ನೀವು ಬರೆದದ್ದಲ್ಲ, ನೀವು ಸಂಶೋಧನೆ ಮಾಡಿದ್ದಲ್ಲ ಅನ್ನೋ ಒಂದು ಕಾಮೆಂಟ್ ಬರ್ತಾ ಇದೆ. ಅದನ್ನ ಏನು ಅಂತಂದ್ರೆ ಫ್ಲಾಗರಿಸಮ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಗೆ ಗೊತ್ತಿರಬೇಕು, ಫ್ಲಾಗರಿಸಮ್ ಅಂತಂದ್ರೆ ಇತರರು ಬರೆದಂತಹ, ಇತರರ ಆಲೋಚನೆ ಮಾಡಿದಂತ, ಇತರರು ಹೇಳಿದಂತ ಅಂಶಗಳನ್ನ ನಿಮ್ಮ ಸಂಶೋಧನೆಯಲ್ಲಿ ಸೇರಿಸುವಂತ, ಡಿಟ್ಟು ಆಸ್ ಇಟ್ ಈಸ್ ಸೇರಿಸುವಂತ ಒಂದು ಪ್ರಕ್ರಿಯೆ ನಾವು ಫ್ಲಾಗರಿಸಮ್ ಅಂತಲೇ ಕರಿತೀವಿ. ಕೃತಿ ಚೌರ್ಯ ಅಂತ ಕರಿತೀವಿ. ಒಂದು ರೀತಿಯಲ್ಲಿ ಇದನ್ನು ಕೂಡ ಒಂದು ಕೃತಿ ಚೌರ್ಯ ಅನ್ನೋ ಒಂದು ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಕನ್ಸಿಡರ್ ಮಾಡ್ತಾ ಇದ್ದಾವೆ. ಈಗ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಹೊಸ ಸಾಧನನ ಡೆವಲಪ್ ಮಾಡಿದ್ದಾರೆ. ಆ ಸಾಧನಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಹ್ಯೂಮನೈಸರ್ AI ಅಂತೇಳಿ ಕರಿತೀವಿ. ಏನು ಹಂಗಂದ್ರೆ ಇದಕ್ಕೂ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಏನ್ ವ್ಯತ್ಯಾಸ, ಇದು ಏನ್ ಮಾಡುತ್ತೆ, ಅದು ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಲಿಂದ, ಟೂಲ್ನಿಂದ ನಾವು ಪಡ್ಕೊಂಡಂತ ಮಾಹಿತಿಯಲ್ಲಿ ಏನೇನು ನ್ಯೂನ್ಯತೆ ಅಥವಾ ಏನೇನು ಅಸಹಾಯಕತೆ ಅಥವಾ ಏನೇನು ಡ್ರಾಬ್ಯಾಕ್ಸ್ ಗಳನ್ನ ನಾವು ನೋಡ್ತೀವಿ ಅನ್ನೋದನ್ನ ಮೊದಲ ಆಲೋಚನೆ ಮಾಡೋಣ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಅದು ರೋಬೋಟಿಕ್ಸ್ ಅಂದ್ರೆ ಅದು ಮಷಿನ್ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ನಾವು ಕೊಟ್ಟಂತ ಮಾಹಿತಿಗೆ ಅನುಗುಣವಾಗಿ ಅದೇನ್ ಮಾಡುತ್ತೆ, ಕೃತಕವಾಗಿ ಯೋಚನೆ ಮಾಡಿ ಇದೇ ಇರಬಹುದೇನೋ ಅಂತೇಳಿ ಮಾಹಿತಿ ನಮಗ್ ಕೊಡುತ್ತೆ. ಎಷ್ಟು ಸಲ ಮಾಹಿತಿ ನಾವು ಅನ್ಕೊಂಡಂಗೆ ಇರಲ್ಲ, ಮಾಹಿತಿ ಇರಲ್ಲ. ಅದು ಕೊಟ್ಟಂತ ಕಂಟೆಂಟ್ ಒಮ್ಮೊಮ್ಮೆ ಸೂಟ್ ಆಗಿರ್ತದೆ, ಒಮ್ಮೊಮ್ಮೆ ಸೂಟ್ ಆಗಿರಲ್ಲ. ಆಮೇಲೆ ನಾವು ಕೊಟ್ಟಂತ ಮಾಹಿತಿಯನ್ನ, ನಾವು ಕೊಟ್ಟಂತ ಸ್ಪೆಸಿಫಿಕೇಶನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ಮಾಹಿತಿ ಕೊಡ್ತದಲ್ಲ, ಆ ಮಾಹಿತಿಯಲ್ಲಿ ಕೆಲವೊಂದು ವರ್ಡ್ಸ್ಗಳು ಡಬಲ್ ಬಂದಿರ್ತದೆ, ಪುನರಾವರ್ತನೆ ಆಗಿರ್ತದೆ. ಆ ರೀತಿ ಪುನರಾವರ್ತನೆ ಆಗೋದ್ರಿಂದ ಸೆಂಟೆನ್ಸ್ ಆಗ್ಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಆಗ್ಲಿ ಸ್ವಲ್ಪ ಆಡ್ ಅನ್ನು ಫೀಲ್ ಮಾಡ್ತಾ ಇರ್ತೀವಿ. ಆಡ್ ಅನ್ನು ಫೀಲ್ ಮಾಡೋ ಬಹಳಷ್ಟು ಘಟನೆಗಳನ್ನ ನಾವು ನೋಡ್ತೀವಿ. ಆಮೇಲೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಜಗತ್ತಿನಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನ್ ಸ್ಪೆಸಿಫಿಕೇಶನ್ ಕೊಟ್ಟದ್ದು, ಪ್ರಪಂಚದಲ್ಲಿರುವಂತಹ ಯಾವುದೇ ವ್ಯಕ್ತಿ ಅದೇ ಸ್ಪೆಸಿಫಿಕೇಶನ್ ಕೊಟ್ಟರು ಅವನಿಗೂ ನನಗೂ ಸೇಮ್ ಆದಂತ ಮಾಹಿತಿನ ಏನ್ ಕೊಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಚಾಟ್ GPT ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೂ ಇಂಥದೇ ಮಾಹಿತಿ ಕೊಡುವಂತ ಸ್ಪೆಸಿಫಿಕೇಶನ್ ಕೊಟ್ಟಿದ್ದೀನಿ. ಯಾವುದಕ್ಕೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ನನಗೆ ಮಾಹಿತಿ ಕೊಟ್ಟದು. ಇದೇ ರೀತಿಯಾದಂತಹ ಸ್ಪೆಸಿಫಿಕೇಶನ್ ಜಗತ್ತಿನಲ್ಲಿರುವಂತ ಯಾವುದೋ ಒಬ್ಬ ವ್ಯಕ್ತಿ ಕೊಟ್ರೆ ಅವನಿಗೂ ಕೂಡ ನಾ ಕೊಟ್ಟಂತ ಮಾಹಿತಿನೇ ಅದು ಸೇಮ್ ಆಗಿ ಅಲ್ಲಿ ಕೊಡುತ್ತೆ. ಹೀಗಾಗಿ ಏನಾಗತ್ತೆ ಅಂತಂದ್ರೆ, ವಿಶ್ವವಿದ್ಯಾಲಯದವರು ನಮ್ಮ ಸ್ಪೆಸಿಫಿಕೇಶನ್ ಗಳನ್ನ
ಪುನಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೊಟ್ಟು ಅದೇ ಮಾಹಿತಿನ ಈ ಸಂಶೋಧಕ ಬಳಸ್ಕೊಂಡಿದ್ದಾನೆ ಹೆಂಗೆ ಅಂತ ಹೇಳಿ ತಿಳ್ಕೊತಾರೆ ಕೆಲವು ಸಲ. ಹಾಗಾಗಿ ಇದನ್ನ ತೆಗಿಬೇಕಾದ್ರೆ, ಇದನ್ನ ಸರಿಪಡಿಸ್ಬೇಕಾದ್ರೆ ನಮಗೆ ಮತ್ತೊಂದು ಟೂಲ್ ಬೇಕಾಗತ್ತೆ. ಆ ಟೂಲ್ಗೆ ಏನಂತೆ ನಾವು ಹ್ಯೂಮನೈಸರ್ AI ಅಂತೇಳಿ ಕರಿತೀವಿ. ಮತ್ತೆ ಬಹುಶಃ ನಾವೆಲ್ಲರೂ ಕವಿಗಳು, ಸಾಹಿತಿಗಳು, ಆಮೇಲೆ ಶಿಕ್ಷಣ ತಜ್ಞರು, ಕವಿತೆ ಬರಿಬೇಕಾದ್ರೆ, ಪ್ರಬಂಧ ಬರಿಬೇಕಾದ್ರೆ, ಪುಸ್ತಕ ಬರಿಬೇಕಾದ್ರೆ, ಮಹಾಪ್ರಬಂಧ ಬರಿಬೇಕಾದ್ರೆ, ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಬೇಕಾದ್ರೆ ನಾವು ಮನುಷ್ಯ ರೀತಿ ತಯಾರು ಮಾಡೋದೇ ಬೇರೆ ಆಗತ್ತೆ. ಮಷೀನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಮಷೀನ್ ತಯಾರು ಮಾಡೋದೇ ಒಂದು ಸ್ವಲ್ಪ ಬೇರೆ ಆಗತ್ತೆ. ಯಾವ ವಿಷಯದಲ್ಲಿ ಬೇರೆ ಆಗತ್ತೆ ಅಂತಂದ್ರೆ, ನಾವೇನ್ ಮಾಡ್ತೀವಿ, ಭಾವನೆಗಳನ್ನ ಹಾಕಿರ್ತೀವಿ. ಈಗ ಕವಿತೆಗಳಲ್ಲಿ, ಮತ್ತೆ ಏನು ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಗಳಲ್ಲಿ, ಸಾಹಿತ್ಯದಲ್ಲಿ, ಪುಸ್ತಕಗಳಲ್ಲಿ ಎಲ್ಲೆಲ್ಲೋ ನಾವು ಭಾವನೆಗಳನ್ನ ಹಾಕಿರ್ತೀವಿ. ಯಾಕಂದ್ರೆ ನಾವು ಮನುಷ್ಯರ ಬರ್ದಿರ್ತೀವಿ, ಅಲ್ಲಿ ಭಾವನೆಗಳು ಇರುತ್ತೆ. ಇಂಥ ಭಾವನೆಗಳನ್ನ ಓದುಗರಿಗೆ ಹಂಚಲಿಕ್ಕೆ ಸಾಧ್ಯ ಆಗತ್ತೆ. ಆ ಭಾವನೆಗಳನ್ನ ಓದೋನು ಫೀಲ್ ಮಾಡ್ತಾನೆ. ಆದ್ರೆ AI ಟೂಲ್ಸ್ ನಲ್ಲಿ ಈ ಭಾವನೆಗೆ ಯಾವುದೇ ಸ್ಥಳವಿಲ್ಲ. ನೀವೇನ್ ಭಾವಿಸ್ಕೊತೀರಾ, ನಿಮ್ಮ ಭಾವನೆ ಏನು ಅನ್ನೋದು ಕೂಡ ಅದು ತಲೆಗೆ ತಗೊಳ್ಳಲ್ಲ. ಸಿಂಪಲ್ ಆಗಿ ಏನ್ ಮಾಡುತ್ತೆ, ತನ್ನಂತೆ ಇರುವಂತ ಮಾಹಿತಿಯನ್ನ ನೀವು ಕೊಟ್ಟಂತ ಸ್ಪೆಸಿಫಿಕ್ ಗಮನದಲ್ಲಿಟ್ಟು ಏನ್ ಮಾಡುತ್ತೆ, ಅದು ನಮ್ಗೆ ಮಾಹಿತಿನ ಕೊಡುತ್ತೆ. ಅದು ಈ ರೀತಿ ನಮ್ಗೆ ಆ ರೀತಿ ಏನಾದ್ರು ಹ್ಯೂಮನ್ ಟಚ್ ಕೊಡ್ಬೇಕಾದ್ರೆ, ಎಮೋಷನ್ ಟೂಲ್ ಗಳನ್ನ ಕೊಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಮತ್ತೊಂದು ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಆ ಟೂಲ್ಗೆ ಏನಂತ ಕರಿತೀವಿ ನಾವು, ಹ್ಯೂಮನೈಸರ್ AI ಅಂತೇಳಿ ಕರಿತೀವಿ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಯಾವ್ದಾದ್ರು ಪ್ಯಾರಾಗ್ರಾಫ್ ಅನ್ನ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಂತ ಪ್ಯಾರಾಗ್ರಾಫ್ ಅನ್ನ ನೀವೇನಾದ್ರೂ ಬದಲಾವಣೆ ಮಾಡ್ಬೇಕು, ಅದರಲ್ಲಿ ಏನಾದ್ರೂ ಉತ್ಕೃಷ್ಟತೆನ ಕಾಣ್ಬೇಕು, ಅದರಲ್ಲಿ ಇಂಥದ್ದೇ ಶಬ್ದಗಳನ್ನ, ಇಂಥದ್ದೇ ಮಾಹಿತಿಯನ್ನ ಸೇರಿಸ್ಬೇಕು ಅಂದ್ರೂ ಸಹಿತ ಅದು ಏನ್ ಮಾಡ್ತಾರೆ, ಕನ್ವರ್ಟರ್, ಹ್ಯೂಮನೈಸರ್ AI ಅನ್ನೋದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಇದ್ದಂತ ಕಂಟೆಂಟ್ ಅನ್ನ ಕನ್ವರ್ಟ್ ಮಾಡಿ ಕೊಡುತ್ತೆ. ಮತ್ತೆ ಈಗ ಪಠ್ಯ ಅಸಹಜ ಆಗಿರ್ತದೆ, ಯಾಕಂದ್ರೆ ಅದು ರೋಬೋಟಿಕ್ಸ್ ಇರುವಂತ ಒಂದು ಸಾಫ್ಟ್ವೇರ್. ಅದು ಆ ಸಾಫ್ಟ್ವೇರ್ ತಯಾರು ಮಾಡಿದ್ರಲ್ಲಿ ಸಹಜತೆ ಇರಲ್ಲ. ಅದ್ ನಾವೇನಂತ ಕರಿತೀವಿ, ಮೋರ್ ನ್ಯಾಚುರಲ್ ಅಂತೇಳಿ ಕರಿತೀವಿ. ನ್ಯಾಚುರಲ್ ಇರಲ್ಲ. ಆ ನ್ಯಾಚುರಲ್ ಅನ್ನ ನಾವು ಮಾಡ್ಕೋಬೇಕು. ನ್ಯಾಚುರಲ್ ಇಲ್ಲದ ಕಂಟೆಂಟ್ ಅನ್ನ ನ್ಯಾಚುರಲ್ ಆಗಿ ಕಂಟೆಂಟ್ ಮಾಡ್ಕೋಬೇಕಾದ್ರೂ ಸಹಿತ ನಮ್ಗೆ ಒಂದು ಸಾಫ್ಟ್ವೇರ್ ಬೇಕಾಗತ್ತೆ. ಆ ಸಾಫ್ಟ್ವೇರ್ ನಾವು ಏನಂತ ಕರಿತೀವಿ ಅಂತಂದ್ರೆ ಹ್ಯೂಮನೈಸರ್ AI ಅಂತ ಹೇಳಿ ಕರಿತೀವಿ. ಮತ್ತೆ ಕೆಲವು ಸಲ ಏನಾಗತ್ತೆ, ಯಾವುದೋ ಒಂದು ಕಂಟೆಂಟ್ ಅನ್ನು ಬರೆಯುವಾಗ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಅದನ್ನೆಲ್ಲ ಯಾವುದೋ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಮಾಡಲ್ಲ. ಆ ಓದುಗರನ ಆಸಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ಮ್ಯಾಟರ್ನ ಕೊಟ್ಟಿರಲ್ಲ, ವಿಷಯನ ಕೊಟ್ಟಿರಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ನಮ್ಮ ಕಂಟೆಂಟ್ ಆಸಕ್ತಿಯುತ ಆಗ್ಬೇಕು, ಮಾನವ ಟಚ್ ಇರ್ಬೇಕು, ಮಾನವೀಯತೆ ಇರ್ಬೇಕು, ಭಾವನೆಗಳು ಮಿಕ್ಸ್ ಆಗಿರ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಳ್ತೀವಿ. ಒಬ್ಬ ವ್ಯಕ್ತಿಯ ಈ ಆಶೋತ್ತರಗಳನ್ನ ಗಮನದಲ್ಲಿಟ್ಟು ಏನ್ ಮಾಡ್ತೀವಿ, ನಾವು ಮತ್ತೊಂದು ಸಾಫ್ಟ್ವೇರ್ ತಯಾರು ಮಾಡ್ತೀವಿ. ಆ ಸಾಫ್ಟ್ವೇರ್ಗೆ ಏನಂತ ಕರೀತಾರೆ ಅಂತಂದ್ರೆ ಹ್ಯೂಮನೈಸರ್ ಸಾಫ್ಟ್ವೇರ್ ಅಂತ ಹೇಳಿ ಕರೀತಾರೆ. ಹ್ಯೂಮನೈಸರ್ ಸಾಫ್ಟ್ವೇರ್ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಈ ಹ್ಯೂಮನೈಸರ್ ಸಾಫ್ಟ್ವೇರ್ಗಳು ಯಾವ್ಯಾವು? ಸಾಮಾನ್ಯವಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗುವಂತ ಹ್ಯೂಮನೈಸರ್ ಸಾಫ್ಟ್ವೇರ್ ಯಾವ್ಯಾವು ಅಂತ ಕೇಳಿದ್ರೆ, ಕಿಲ್ ಬೋಟ್, ಅನ್ಡಿಟೆಕ್ಟೇಬಲ್ AI, ಹ್ಯೂಮನ್ AI, ಪ್ಯಾರಾಪೈಸರ್ ಟೂಲ್ಸ್, ಸ್ಟೆಲ್ತ್ ರೈಟರ್ AI ಹ್ಯೂಮನೈಸರ್, ಹೆಕ್ಸ್ AI ಹ್ಯೂಮನೈಸರ್ ಮುಂತಾದ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ಮೇಲಿನ ಎಲ್ಲಾ ಅನುಕೂಲತೆಗಳನ್ನ ನಾವು ಪಡ್ಕೋತೀವಿ. ಈ AI ಟೂಲ್ಸ್ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಡಿಟೇಲ್ ಆಗಿ ಮುಂದಿನ ನನ್ನ ಎಪಿಸೋಡ್ ನಲ್ಲಿ ತುಂಬಾ ಡಿಟೇಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲರೂ ನನ್ನ ಈ ವಿಡಿಯೋನ ಗಮನಿಸಕ್ಕಾಗಿ ಅತ್ಯಂತ ಕೃತಜ್ಞತೆಗಳು. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾರ್ವರ್ಡ್ ಮಾಡ್ರಿ. ಹೆಚ್ಚೆಚ್ಚು ಜನರು ಈ ವಿಡಿಯೋ ನೋಡುವಲ್ಲಿ ಸಹಾಯ ಮಾಡ್ರಿ ಅಂತ ಕೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತೇನೆ.
ಧನ್ಯವಾದಗಳು.